ಮೊದಲನೇ ಪ್ರಶ್ನೆ, ವಿಭವಾಂತರದ ಎಸ್ಐ ಏಕಮಾನ. ವಿಭವಾಂತರ ಅಂದ್ರೆ ಏನು? ಈಗ ಒಂದು ನೀರಿನ ಟ್ಯಾಂಕ್ ಇದೆ ಅಂತ ಇಟ್ಕೊಳ್ಳೋಣ. ಆ ನೀರಿನ ಟ್ಯಾಂಕು ಬಹಳಷ್ಟು ಎತ್ತರದಲ್ಲಿ ಇದೆ, ಟೆರೇಸ್ ಮೇಲಿದೆ. ಅಲ್ಲಿಂದ ಕೆಳಗಡೆ ಕನೆಕ್ಷನ್ ಅನ್ನ ಕೊಟ್ಟಿರ್ತೀವಿ ಅಲ್ವಾ? ಆ ನೀರು ಕೆಳಗಡೆ ಯಾಕೆ ಹರ್ಕೊ ಬರುತ್ತೆ ಅಂದ್ರೆ ಅಲ್ಲೊಂದು ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ ಅಲ್ವಾ? ಅಲ್ಲೊಂದು ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್ ಇರ್ಬೋದು, ಗುರುತ್ವಾಕರ್ಷಣೆ, ಅದು ಎಳಿತಾ ಇರುತ್ತೆ ನೀರನ್ನ ಕೆಳಗೆ ಬರುವಂತೆ. ಇಲ್ಲಿ ವಿಭವಾಂತರ ಕೂಡ ಹೇಗೆ ಅಲ್ಲಿ ನೀರ್ ಕೆಳಗಿಳಿಲಿಕ್ಕೆ ಗುರುತ್ವಾಕರ್ಷಣೆ ಬೇಕು, ಇಲ್ಲಿ ವಿಭವಾಂತರ ಇದ್ರೆ ಮಾತ್ರ ಚಾರ್ಜ್ ಏನಿದೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಫ್ಲೋ ಆಗುತ್ತೆ. ಹಾಗಾಗಿ ಈ ವಿಭವಾಂತರ, ಈಗ ಇಲ್ಲಿ ಕರೆಂಟ್ ಫ್ಲೋ ಆಗಬೇಕು ಅಂದ್ರೆ ಅಲ್ಲಿ ಚಾರ್ಜ್ ಇರಬೇಕು, ಸಾರಿ ವಿಭವಾಂತರ ಇರ್ಬೇಕು. ಕರೆಂಟ್ ಫ್ಲೋ ಆಗ್ಬೇಕಂದ್ರೆ ಅಲ್ಲಿ ವಿಭವಾಂತರ ಇರಬೇಕು. ಹಾಗಿದ್ರೆ ವಿಭವಾಂತರದ ಎಸ್ಐ ಏಕಮಾನ ಯಾವುದು? ಆಪ್ಷನ್ ಎ, ವೋಲ್ಟ್. ಎಸ್, ಸರಿಯಾದ ಉತ್ತರ. ವಿಭವಾಂತರದ ಎಸ್ಐ ಏಕಮಾನ ವೋಲ್ಟ್. ವಿಭವಾಂತರ, ಈಗ ನೀವು ಮನೆಯಲ್ಲಿ ಬರುವಂತಹ ಕರೆಂಟ್ ಏನಿದೆ ಅದರದ್ದು ನೋಡಿದ್ರೆ ಭಾರತದಲ್ಲಿ 220 ವೋಲ್ಟ್, 220 ವೋಲ್ಟ್ ಇರುತ್ತೆ ಡಿಫರೆನ್ಸ್. ಅಂದ್ರೆ ನ್ಯೂಟ್ರಲ್ ವೈರ್ ಮತ್ತೆ ದಟ್ ರೆಡ್ ಕಲರ್ ಇನ್ಸುಲೇಟೆಡ್ ವೈರ್ ಇರುತ್ತಲ್ಲ, ಪಾಸಿಟಿವ್ ಚಾರ್ಜಸ್ ಅನ್ನ ಇರುವಂತದ್ದು, ದಟ್ ಈಸ್ ಲೈವ್ ವೈರ್ ಅಂತ ಕರಿತೀವಿ. ಸೊ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ನಡುವೆ ಸಜೀವ ತಂತಿ ಮತ್ತೆ ತಟಸ್ಥ ತಂತಿ ಅಂತ ಹೇಳಿರ್ತೀವಲ್ಲ, ಅವೆರಡರ ನಡುವೆ ವಿಭವಾಂತರ ಎಷ್ಟಿರುತ್ತೆ? 220 ವೋಲ್ಟ್. ಇದೇ ತರ ವಿಭವಾಂತರದ ಎಸ್ಐ ಏಕಮಾನ ವೋಲ್ಟ್ ಅಂತ ಹೇಳಿರ್ತೀವಿ. ಆಪ್ಷನ್ ಬಿ, ಆಂಪಿಯರ್. ಇಲ್ಲ, ಇದು ವಿದ್ಯುತ್ ಪ್ರವಾಹವನ್ನ ಮೆಜರ್ ಮಾಡುವಂತದ್ದು. ಆಪ್ಷನ್ ಸಿ, ಕೂಲಂಬ್. ನೋ, ದಿಸ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ, ಓಮ್ ಮೀಟರ್. ಇದು ಕೂಡ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಆಪ್ಷನ್ ಎ, ವೋಲ್ಟ್. ಕೂಲಮ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಚಾರ್ಜಸ್ ಅನ್ನ ಮೆಜರ್ ಮಾಡುವಾಗ ಕೂಲಮ್ ಅನ್ನ ಯೂಸ್ ಮಾಡಿರ್ತೀವಿ. ಓಮ್ ಮೀಟರ್ ಅಂದ್ರೆ ರೆಸಿಸ್ಟಿವಿಟಿಯನ್ನ ತೋರಿಸುತ್ತೆ, ರೋಧಶೀಲತೆ ಅದನ್ನ ತೋರಿಸುತ್ತೆ ಅಲ್ವಾ ಓಮ್ ಮೀಟರ್. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಒಂದನೇ ಪ್ರಶ್ನೆ 1 ಅಂಕವನ್ನ ಹೊಂದಿರುತ್ತೆ. ಥ್ಯಾಂಕ್ ಯು.